ಭಾರತದಲ್ಲಿ ಲಕ್ಷ ಲಕ್ಷ ದೇವಾಲಯಗಳಿವೆ. ಈ ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ವಿಶೇಷ ಸಂಪ್ರದಾಯ ಆಚರಣೆಗಳಿವೆ. ಪ್ರತಿ ದೇವಾಲಯಕ್ಕೂ ಐತಿಹಾಸಿಕ ಕೊಡುಗೆಗಳಿವೆ. ಕೆಲವು ದೇವಾಲಯ ಸಾವಿರಾರು ವರ್ಷಗಳ ನಿರ್ಮಿಸಲ್ಪಟ್ಟ ಅತ್ಯಂತ ಹಳೆಯ ದೇವಾಲಯಗಳಾಗಿವೆ. ಈ ದೇವಾಲಯಗಳ ವಿಶೇಷತೆಗಳಲ್ಲಿ ಅಲ್ಲಿನ ವಾಸ್ತುಶಿಲ್ಪ, ಆ ದೇವಾಲಯದ ರಚನೆ ಸೇರಿ ಪೂಜಾ ವಿಧಾನಗಳಿಂದ ಗಮನ ಸೆಳೆಯುತ್ತವೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕಾಣಸಿಗದ ದೇವಾಲಯಗಳು ಭಾರತದ ನೆಲದಲ್ಲಿವೆ. ಅದರಲ್ಲೂ ಹಳೆಯ ದೇವಾಲಯಗಳು ಎಂದೆಂದಿಗೂ ಭಾರತದ ಗರಿಮೆ ಹೆಚ್ಚಿಸುವ ಕಾರ್ಯ ಮಾಡುತ್ತಿವೆ. ಇತ್ತ ದೇವಾಲಯಗಳಲ್ಲಿ ಒಂದೊಂದು ರೀತಿಯ ಪ್ರಸಾದ ನೀಡುವುದು ನಾವು ನೋಡಬಹುದು. ಒಂದೊಂದು ಕಡೆ ಒಂದೊಂದು ರೀತಿ ಪ್ರಸಾದ ಹಂಚಿಕೆ ಮಾಡುವುದು ಸಾಮಾನ್ಯ. ನೀವು ಪ್ರಸಾದವಾಗಿ ಲಡ್ಡು, ಪುಳಿಯೋಗರೆ, ಸಿಹಿ ನೀಡುವುದು ನೋಡುತ್ತಿರುತ್ತೀರಿ. ಅಷ್ಟೇ ಅಲ್ಲ, ಕೆಲವು ಕಡೆ ವಿಚಿತ್ರ ಪ್ರಸಾದ ಹಂಚಿಕೆಯೂ ಇದೆ. ಆದರೆ ಇಲ್ಲೊಂದು ದೇವಾಲಯದಲ್ಲಿ ಚೈನೀಸ್ ಫುಡ್ ಆಗಿರುವ ನೂಡಲ್ಸ್ ಪ್ರಸಾದವಾಗಿ ನೀಡಲಾಗುತ್ತದೆ. ಹೌದು, ಕೇಳಿದರೆ ನಿಮಗೂ ಅಚ್ಚರಿ ಎನಿಸಬಹುದು. ಈ ದೇವಾಲಯದಲ್ಲಿ ಪ್ರಸಾದವಾಗಿ ಚೈನೀಸ್ ಫುಡ್ ನೂಡಲ್ಸ್ ನೀಡಲಾಗುತ್ತದೆ. ಕೋಲ್ಕತ್ತಾದ ಈ ಕಾಳಿ ಮಾತಾ ದೇವಾಲಯದಲ್ಲಿ ಇದೇ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಕೋಲ್ಕತ್ತಾದಲ್ಲಿನ ಒಂದು ಸಣ್ಣ ಟ್ಯಾಂಗ್ರಾ ಗ್ರಾಮದಲ್ಲಿ ಚೀನಿ ಪರಂಪರೆಯ ಆಹಾರ ನೂಡಲ್ಸನ್ನು ಪ್ರಸಾದವಾಗಿ ಭಕ್ತರಿಗೆ ಹಂಚಲಾಗುತ್ತದೆ. ಈ ಪ್ರದೇಶವು ಚೀನಿ ಹಾಗೂ ಭಾರತದ ಎರಡು ಸಂಸ್ಕೃತಿಗಳು ಒಟ್ಟಿಗೆ ಬೆರೆಯುವ ಸ್ಥಳವಾಗಿದೆ. ಈ ವಿಶೇಷ ದೇವಾಲಯದಲ್ಲಿ ನೀವು ಕಾಳಿದೇವಿ ಮತ್ತು ಭಗವಾನ್ ಶಿವನ ಪ್ರತಿಮೆಗಳನ್ನು ಕಾಣಬಹುದು. ಮತ್ತು ಈ ಸ್ಥಳದಲ್ಲಿ ನಿತ್ಯ ಪೂಜೆಯಿಂದ ಹಿಡಿದು ವಿಶೇಷ ಆಚರಣೆಗಳು ಭಕ್ತರನ್ನು ಸೆಳೆಯುತ್ತವೆ. ಆಸಕ್ತಿದಾಯಕ ಸಂಗತಿಯೆಂದರೆ ದೇವಿಗೆ ನೀಡಲಾಗುವ ವಿವಿಧ ರೀತಿಯ ಆಹಾರ, ಹೂವುಗಳು, ನೂಡಲ್ಸ್ ಮತ್ತು ಇತರ ಚೀನಿ ಭಕ್ಷ್ಯಗಳಂತಹ ಸಾಮಾನ್ಯ ಕೊಡುಗೆಗಳ ಜೊತೆಗೆ ಪವಿತ್ರ ಅರ್ಪಣೆಗಳನ್ನು ಸಹ ನೀಡಲಾಗುತ್ತದೆ. ಬಹಳ ಹಿಂದೆ ದೊಡ್ಡ ಮರದ ಬಳಿ ಎರಡು ಕಲ್ಲುಗಳಿದ್ದವು ಎನ್ನುತ್ತಾರೆ ಸ್ಥಳೀಯರು. ಜನರು ಕುಂಕುಮವನ್ನು ಹಚ್ಚಿ ಪ್ರತಿದಿನ ಪ್ರಾರ್ಥಿಸುತ್ತಿದ್ದರು. ಆದರೆ ಈ ಪ್ರದೇಶದಲ್ಲಿ ವಾಸವಿದ್ದ ಚೀನಿ ಕುಟುಂಬವೊಂದರಲ್ಲಿ ಸಣ್ಣ ಬಾಲಕ ಅನಾರೋಗ್ಯಕ್ಕೆ ಒಳಗಾಗಿದ್ದನಂತೆ. ಆತ ಗುಣಮುಖವಾಗಲಿ ಎಂದು ಪೋಷಕರು ಈ ಕಾಳಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದರಂತೆ. ಇದಾಗಿ ಕೆಲವೇ ದಿನದಲ್ಲಿ ಆತ ಅನಾರೋಗ್ಯದಿಂದ ಗುಣಮುಖನಾಗಿದ್ದ. ಒಂದು ಪವಾಡವನ್ನು ಅನುಭವಿಸಿದ ನಂತರ ಹುಡುಗನ ಕುಟುಂಬವು ಆ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿತು. ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಚೀನಿ ಸಮುದಾಯದ ಮಂದಿ ಹಣ ಕೊಟ್ಟು ಮಾಡಿ ದೊಡ್ಡ ದೇವಾಲಯ ನಿರ್ಮಿಸಿದರು. ಹೀಗಾಗಿ ಈ ಸ್ಥಳ ಎರಡು ಸಂಸ್ಕೃತಿಗಳ ಬೆಸೆಯುವ ಸ್ಥಳವಾಗಿದೆ. ಹೀಗಾಗಿಯೇ ಈ ದೇವಾಲಯದಲ್ಲಿ ಇಂದಿಗೂ ಚೈನೀಸ್ ಫುಡ್ ನೂಡಲ್ಸ್ ಅನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ. ವಿಶೇಷವಾಗಿ ದೀಪಾವಳಿ ಹಾಗೂ ಹಿಂದೂ ಹಬ್ಬಗಳ ಸಮಯದಲ್ಲಿ ಈ ದೇವಾಲಯ ಭಕ್ತರಿಂದ ತುಂಬಿಕೊಳ್ಳುತ್ತದೆ. ಈ ದೀಪಾವಳಿಯಲ್ಲಿ ಅವರು ಎಣ್ಣೆ ಹಚ್ಚಿರುವ ಸುಗಂಧಭರಿತ ಕಾಗದವನ್ನು ಬೆಂಕಿಯಲ್ಲಿ ಸುಡುತ್ತಾರೆ. ಇಲ್ಲಿನ ವಿಗ್ರಹದ ಮುಂದೆ ಜನರು ನಮಸ್ಕರಿಸುವ ರೀತಿ ನಾವು ಭಾರತದ ಬೇರೆಡೆ ನೋಡುತ್ತಿರುವುದಕ್ಕೆ ಹೋಲಿಸಿದರೆ ವಿಶಿಷ್ಟವಾಗಿದೆ. ಸಾಮಾನ್ಯ ನಮನದ ಶೈಲಿಯ ಬದಲಾಗಿ ಅವರು ದೇವಿಗೆ ಗೌರವವನ್ನು ತೋರಿಸುವ ತಮ್ಮದೇ ಆದ ವಿಧಾನವನ್ನು ಹೊಂದಿದ್ದಾರೆ. ದೇವರು ಎನ್ನುವ ಶಕ್ತಿ ಸಿಕ್ಕರೆ ಯಾವ ಸಮಸ್ಯೆ ಇದ್ದರೂ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ. ಆದರೆ ದೇವರನ್ನು ಡಂಬಾಚಾರದ ಭಕ್ತಿಯಿಂದ ಒಲಿಸಿಕೊಳ್ಳುವುದು ಸಾಧ್ಯವಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ವಿನಮ್ರತೆಯಿಂದ ಬೇಡಿದಾಗ ದೇವರು ಖಂಡಿತವಾಗಿಯೂ ಕೈ ಹಿಡಿದು ಕಾಪಾಡುತ್ತಾನೆ. ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ. ನಿಮಗೆ ಸಮಯ ಇದ್ದಾಗ ಇಂತಹ ದೇವಾಲಯಗಳಿಗೊಮ್ಮೆ ಭೇಟಿ ಕೊಡಿ. ಈ ಕಥೆಯನ್ನು ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಂತಹ ಅನೇಕ ಭಾವನಾತ್ಮಕ ಕಥೆಗಳನ್ನು ನೋಡಲು ನಮ್ಮ ಈ ಕಥೆಗೊಂದು ಸಬ್ಸ್ಕ್ರೈಬ್, ಶೇರ್ ಹಾಗೂ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.